ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೆ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ನೋಡ್ರಿ ಬಂದ್ರಿ ಹೆಚ್ಚು. ಹಾಯ್ ಮಾಡು. ಹಾಯ್. ಇದು ನೋಡ್ರಿ ನಮ್ಮ ರೊಚ್ಚ ಎರಡು ದೊಡ್ಡಕ್ಕಾಗ ಹೊಲ್ದಾಗ ಬಂದು ಕೆರೆ. ರಾಧಿಕಾ ನೋಡ್ರಿ, ಆಕಿನೂ ಎಲ್ಲ ಹಾಯ್ ಮಾಡ್ರಿ ರಾಧಿಕಾ. ಪಪ್ಪ ಎಲ್ಲಗೇನ? ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ನೋಡ್ರಿ ನಮ್ದಂತ್ರ ಎಲ್ಲ ಅಡುಗೆ ಆಗ್ಯದ. ಆಮೇಲೆ ಕಸ ಬಾಂಡೆ ಬಟ್ಟೆ ಎಲ್ಲ ಆಗ್ಯಾವ್ರಿ. ನೋಡ್ರಿ ಅಲ್ಲಿ ಬಟ್ಟೆನೂ ಒಣಾಕಿ ನೋಡ್ರಿ. ಬಟ್ಟೆ ಕಡಿ ಮೇಲೆ ಒಂದು ದಿವ್ಸ, ಆಮೇಲೆ ಅಲ್ಲಿ ಒಂದು ದಿವ್ಸ ಒಣಾಕಿನಿ. ಯಾಕಂದ್ರೆ ಸಣ್ಣ ಅಲ್ಲಿ ಮೇಲೆ ಹಾಕೋಣ ಗಾಳಿಗೆ ತಳ ಬೀಳತ್ತೀವಿ ರೀ. ಅದಕ್ಕಲ್ಲಿಗೆ ಕಡಿ ಮೇಲೆ ಹಾಕೀನಿ ನಾನು. ಇವತ್ತು ನೋಡ್ರಿ ಕಣ್ಣಾಗ ಏನೋ ಬಿತ್ತು, ಕಣ್ಣಾಗ ಕೂಗಲು ಬಿತ್ರಿ. ಇವತ್ತು ರೀ ಸಂತಿಗೆ ಹೋಗ್ಬೇಕ್ರಿ ನಾವು. ಸಂತಿ ಇಲ್ರಿ 2 ವಾರ ಆಯಿತು. ಫಸ್ಟ್ ಮೊನ್ನೆತ್ತೆ ಊರಿಗೆ ಹೋಗ್ಬರ ಕಳಿಗೆ ಸಂತಿ ಮಾಡ್ಕೊಂಡಿದ್ರಿ, ನಾನು ಬಂದಿದ್ರಿ. ಇವಾಗ ಸಂತಿ ಇಲ್ರಿ, ಸಂತಿಗೆ ಹೋಗ್ಬೇಕ್ರಿ. ಲೈಟ್ ಒಂದು ಬಂದವ್ರಿ, ಅದಕ್ಕೆ ನೀರು ಉಣ್ಸತ್ತಾರ್ರಿ ಮಾಮ. ಇನ್ನೂ ಲೇಟ್ ಮಾಡಿ ಹೋದ್ರೆ ನಡೀತದ್ರಿ. ಇವಾಗ ಟೈಮ್ ಬಂದು 9 ಗಂಟೆ ಆಗೈತ್ರಿ. 9ಕ್ಕೆ ಲೈಟ್ ಬಂದವ್ರಿ. ಅವರು ಹೋಗ್ಯಾರಿ ನೀರು ಉಣ್ಸಕತ್ತೇಳಿ. ನೀರು ಉಣಿಸಿ ಮಾಡಿ ಬರ್ತಾರೆ. ಹಂಗೆ ನೀರು ಉಣ್ಸತನ ನಾವು ಕಾಯ್ತೇವ್ರಿ. ಯಾಕಂದ್ರೆ ನಾವು ಒಬ್ಬರೇ ಹೋಗ್ಲಿಕ್ಕೆ ಬರಲ್ಲಲ್ರಿ. ಅದಕ್ಕೆ ದೂರ ಅದರಿ ಒಂದು ಜರ ಊರಾಗ. ಅವರೇ ಕರ್ಕೊಂಡೋಗಿ ಬಿಡ್ತಾರೆ. ಆಮೇಲೆ ಸಂತಿ ಮಾಡ್ಕೊಂಬರ್ತೀವಿ. ನೋಡ್ರಿ ನಮ್ಮ ರಚ್ಚು ಅವಾಗ 1-2-3 ವಾರ ದವಂತಿಗೆ ಹೋಗಿದ್ದೇವ್ರಿ. ಇವಾಗ ದವಂತಿ ಇಲ್ಲ, ಮ್ಯಾಲೆ ಮಳೆ ಹೊಂಟಿತ್ರಿ. ಅದಕ್ಕೆಲ್ಲ ದವಂತಿ ಇರ್ಲಾರ ಬಟ್ಟೆಗ ದವಂತಿಗೆ ಹೋಗಿಲ್ರಿ. ಇನ್ನೂ ಪಗಾರ ಬರ್ಬೇಕ್ರಿ. ಇನ್ನೂ ಬಂದಿಲ್ಲ. ಅವ್ರು ಕೊಟ್ರಂದ್ರೆ ಇನ್ನೂ ಸಂತಿ ಮಾಡ್ಕೊಂಬರ್ಬೇಕು. ಹಿಂಗೆ ಮಾಡ್ತೀರಿ? ಇಲ್ಲ ನೋಡ್ರಿ ಏನು ಮಾಡ್ತಾಳ್ರಿ ನಮ್ಮ ರಚ್ಚು. ಮಾಡ್ಬಾರ್ದವ, ಕುತ್ತಿಗೆ ಬ್ಯಾನ್ ಆಗ್ತದ, ಕುತ್ತಿಗೆ ಮುರಿತದ ನಿಂದು. ಹೋಗ್ಬೇಕ್ರಿ ನಾವು ಸಂತಿಗೆ. ಮತ್ತು ನಿಮ್ಗೆ ಇನ್ನೊಂದು ವಿಷಯ ಹೇಳ್ಕೊಬೇಕ್ರಿ. ಏನಪ್ಪ ಅಂತಂದ್ರೆ ನಮ್ದು ಯೂಟ್ಯೂಬ್ದು ಪೇಮೆಂಟ್ ಬಂತು ಅಂತ ಕೇಳಾಕತ್ತಿದ್ರಿ ನೀವು. ಭಾಳ ಜನ ಅಂದ್ರೆ ನಾವು ಊರಾಗಿದ್ದೇವಲ್ರಿ, ಅವಾಗೆ ಕೇಳತ್ತಿದ್ರಿ ಯೂಟ್ಯೂಬ್ ಪೇಮೆಂಟ್ ಬಂದದೇನ್ರಿ ನಿಮ್ದು ಅಕ್ಕ ಅಂತೇಳಿ. ಅದಕ್ಕೆ ಇವತ್ತು ಹೇಳ್ಕೊಳತ್ತೀನಿ ನೋಡ್ರಿ. ನಮ್ದು ಯೂಟ್ಯೂಬ್ ಪೇಮೆಂಟ್ ಬಂದದ್ರಿ. ಯಾವಾಗ ಬಂತು, ಎಷ್ಟು ಬಂತು ಎಲ್ಲ ಹೇಳ್ತೀನಿ ರೀ ನಾನು. ಫಸ್ಟ್ ನಾನು ಸಂತಿಗೆ ಹೋಗಿ ಬರ್ಬೇಕ್ರಿ. ಹೋಗಿ ಬಂದು ನಮ್ಗೆ ಯೂಟ್ಯೂಬ್ ಪೇಮೆಂಟ್ಸ್ ಎಷ್ಟು ಬಂದದ, ಯಾವಾಗ ಬಂದದ ಅಂತ ಎಲ್ಲ ಹೇಳ್ತೀನಿ ರೀ. ಇವರು ಆಡತ್ತಾರ್ರಿ, ಅವ್ರ ಪಪ್ಪ ಬರ್ನ ಮಾಡೋಣ, ನಾವು ಹೋಗ್ಬೇಕ್ರಿ. ಸಂತಿ ಪಿಶ್ವಿ ಅಂತ ಇನ್ನೂ ಖಾಲಿ ಮಾಡ್ಕೋಬೇಕು. ಆಮೇಲೆ ಎಣ್ಣೆನೂ ಖಾಲಿ ಆಗೈತಿ. ಎಣ್ಣೆ ಡಬ್ಬನೂ ಖಾಲಿ ಮಾಡ್ಕೋಬೇಕ್ರಿ. ಎಣ್ಣೆ ತೊಳಕ್ಕೆ ಏನು ಹೋಗೋಣ ಈಕಿನೂ ಅವ್ರ ಪಪ್ಪ ಬರೋಕೆ ನೋಡಂತಾಳ್ರಿ. ಇವಾಗ ನಮ್ಮ ರಚ್ಚನು ಇನ್ನೂ ಒಂದು ತಿಂಗಳದಾಕೆ ಆದ್ರಂದ್ರೆ 2 ವರ್ಷಕ್ಕೆ ಆತಾಳ್ರಿ. ಆಕಿನೂ ದೊಡ್ಡಕ್ಕೆ ಆಗ್ಯಾವ್ರಿ. ಇವಾಗ ದೊಡ್ಡಕ್ಕೆ ಹಾಕ್ಯಾರೆ ಹಂಗೆ ಬೇಕಾದಂಗೆ ಓಡಾಡೋದು ಇದು ಮಾಡೋದು ಹೆಂಗೂ ನಡೀತದ್ರಿ. ಇವಾಗ ಸಂಗಟ ಹಂಗೆ ತೊಗೊಂಡು ನಡ್ದೀನಿ ರೀ ಆಕಿನೂ ದವಂತಿಗೆ. ಅದ್ರ ಒಂದು ಸ್ವಲ್ಪ ಅಳ್ತಾಳ್ರಿ ದವಂತ್ಯಾಗ. ಹಿಂದೆ ಹೋಗ್ತೇವ್ರಿ. ಹೋಗ್ಯಾರೆ ಸಂತಿ ಮಾಡ್ಕೊಂಡು ಮಾಡಿ ಬರ್ತೀವಿ. ಈಗ ಹಂಗೆ ಇನ್ನೂ ಹತ್ಯಾರಲ್ರಿ, ಹತ್ಯನ ಕಸ ಬರತ್ತನ ಎಲ್ಲಿ ಹೋಗಲ್ರಿ ನಾವು. ನೋಡ್ರಿ ಇವಾಗ ಸಂತಿ ಮಾಡ್ಕೊಂಡು ಬಂದೀವಿ ನೋಡ್ರಿ. ಸಂತಿ ನಾನು ಒಬ್ಬಾಕಿನೇ ಹೋಗಿದ್ದಿಲ್ರಿ, ಜೊತೆಗೆ ಮಾಮಗನೂ ಕರ್ಕೊಂಡು ಹೋಗಿದ್ದೆ. ಆಮೇಲೆ ರಚ್ಚು, ರಾಧಿಕಾ ಇವರಿಗೆಲ್ಲರೂ ಕರ್ಕೊಂಡು ಹೋಗಿದ್ರಿ. ಯಾಕಂದ್ರೆ ಇಲ್ಲಿ ಯಾರೂ ಇರೋಂಗಿಲ್ಲಲ್ರಿ. ಅದ್ರ ಕಾಲಾಗೆ ನಾನು ಇಬ್ಬರಿಗೆ ರಚ್ಚೋಗ ರಾಧಿಕಾ ತೊಗೊಂಡು ಹೋಗಿದ್ದೆ. ನಾನು ಎಲ್ಲ ಕಡೆ ತಿರುಗಾಡಿ ಸಂತಿ ಮಾಡಿದ್ರಿ. ಆಮೇಲೆ ಮಾಮ ಹಿಡ್ಕೊಂಡು ಕೂತೀರಿ. ಯಾಕಂದ್ರೆ ಅವ್ರು ಹೋದ್ರಲ್ರಿ, ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ಬರ್ತಾರೆ ರೀ. ನಾವು ಒಂದು ಜರ ಹೋದೆವು ಅಂದ್ರೆ ಜಮಾಸ್ ತೊಗೊಂಬರ್ತೇವೆ ರೀ. 20 ರೂಪಾಯಿ 10 ರೂಪಾಯಿ ಮಾಡಿ ತೊಗೊಂಬರ್ತೀವಿ. ಅವ್ರು ಇಲ್ರಿ ಎಷ್ಟು ಹೇಳ್ತಾರೆ ಅಷ್ಟೇ ಕೊಟ್ಟು ಬರ್ತಾರೆ ರೀ. ಅದಕ್ಕೆ ನಮ್ಗೆ 2 ವಾರ ಹೋಗ್ಬೇಕಲ್ರಿ ಸಂತಿ. ಅದಕ್ಕೆ 2 ಕಿಲೋ ಆಮೇಲೆ 1.5 ಕಿಲೋ ಹಿಂಗೆ ತೊಗೊಂಬರ್ತೀವಿ ರೀ ನಾವು. ಒಂದು 3 ಕಿಲೋ ಬ್ಯಾಳೆ ತೊಗೊಂಬಂದ್ರಿ. ಆಮೇಲೆ ಸೊಗ್ಸಿ ಪಲ್ಯ, ಹುಂಚಿನ ಪಲ್ಯ, ಪಾಲಕ, ಕೊತ್ತಂಬರಿ, ಆಮೇಲೆ ಉಳ್ಳಾಗಡ್ಡಿ, ಆಮೇಲೆ ಟಮಾಟಿ ಇವೆಲ್ಲ ತೊಗೊಂಬಂತೇವೆ ರೀ. 2 ವಾರ ಹೋಗ್ಬೇಕಲ್ರಿ. 2 ವಾರಿಗೊಮ್ಮೆ ಸಂತಿ ಮಾಡ್ಕೊಂಬರ್ತೇವೆ ರೀ. ವಾರ ಅಂದ್ರೆ ಆಗಂಗಿಲ್ಲ ರೀ. ಅಷ್ಟು ರೊಕ್ಕ ಬೇಕಲ್ರಿ ನಂಬಲ್ಲಿ ಮಾಡ್ಕೊಂಬರಕ್ಕೆ. ಅದಕ್ಕಲ್ಲಿಗೆ ಎಲ್ಲ ರೊಕ್ಕನೂ ಇದು ಆತಾವ್ರಿ. ಆಮೇಲೆ ಇದು ಸುಮ್ಮ ರೊಕ್ಕ ಊರಾಗಿರಲ್ರಿ, ಈಗ ಹೊಲ್ದಾಗಿರ್ತೀವಿ, ಎಲ್ಲ ಬೇಕಾಗ್ತದೆ ಮಾಡ್ತದೆ ಅಂತೇಳಿ ಎಲ್ಲ ಒಂದೇ ಸಲ ರಾಸಮ್ಮ ಎಲ್ಲ ತುಂಬ್ಕೊಂಬಂದೇವು ಅಂದ್ರೆ ಏನೂ ಅನ್ಸಂಗಿಲ್ಲ ರೀ. ಆಮೇಲೆ ಸಾಬೂನ, ಬಟ್ಟೆ ಹಚ್ಚೋದು, ಆಮೇಲೆ ಸಂತೂರ್ ಸಾಬೂನ, ಬಾಂಡೆ ತಿಕ್ಕಕ್ಕೆ ಕಾತ್ಯ, ಎಣ್ಣೆ ಇವೆಲ್ಲ ಇದ್ದಿತ್ತಿಲ್ರಿ. ಏನು ತೊಗೊಂಬಂದ್ವಿ ಎಲ್ಲ. ತಿನ್ಲಕ್ಕಂತೂ ಊರಾಗಿರ್ತೀರಿ, ಇವರು ಯಾವಾಗೂ ಓಡೋಡೋ ತರ್ತೀರಿ. ಇವಾಗ ಇಲ್ಲಿ ಅಡ್ವೇಗರಲ್ರಿ, ಅದಕ್ಕೆ ಅವ್ರಿಗೂ ತಿಲ್ಲಕ್ಕೆ ಬೇಕಂತೇಳಿ ನಾನು ಅವ್ರಿಗೆ ಚಾದಾಗ ತಿಲ್ಲಕ್ಕೆ ಹಾರಿ, ಆಮೇಲೆ ಟೋಸ, ಆಮೇಲೆ ಬೇಕ್ರಿ ಅಂತ ಕೇಕ ಇವೆಲ್ಲ ತೊಗೊಂಬಂದೇವ್ರಿ. ಅವ್ರಿಗೂ ತಿಲ್ಲಕ್ಕೆ ಯಾವಾಗೂ ತಿಲ್ಲಕ್ಕೆ ಬರ್ತದೆ ಅಂತೇಳಿ ಸೇವಾ ಆತೆಲ್ಲ. ಬೆಂಡೆಕಾಯಿ ಇವೆಲ್ಲ ನಾನು ಮಾಡೋ ದಿನಸೆ ತೊಗೊಂಬಂದೀನಿ ರೀ. ಏನೂ ಹಾಳಾಗಬಾರ್ದು ಅಂತೇಳಿ. ಸಂಜೆ ಕಡೆಗೆ ಸೊಗ್ಸಿ ಪಲ್ಯ ಮಾಡ್ತೀವಿ ರೀ. ಆಮೇಲೆ ಮತ್ತು ಬೆಳಗ್ಗೆ ಹುಂಚಿನ ಪಲ್ಯ, ಆಮೇಲೆ ಪಾಲಕ್ ಪಲ್ಯ ತಂದಿನಲ್ರಿ, ಅದ್ರದ್ದು ಗರ್ಗಟ್ಟು ಮಾಡ್ತೀವಿ. ಅರಿಶಿಣ, ಆಮೇಲೆ ಜೀರಿಗೆ, ಸಾಸಿವೆ ಎಲ್ಲ ತೊಗೊಂಬಂದಿದ್ದೀವಿ ಎಕ್ಸ್ಟ್ರಾ ಇರ್ಬೇಕಂತೇಳಿ. ಆಲ್ರೆಡಿ ನಾನು ಹೋದ ವಾರ ಹಚ್ಚಿ ವಾರ ತಂದಿದ್ರಿ. ಮತ್ತು ಈ ವಾರ ತಂದೇವಂದ್ರೆ ಎಕ್ಸ್ಟ್ರಾ ಇರ್ಬೇಕು ರೀ ಯಾವಾಗೂ ಮನ್ಯಾಗ. ಒಂದು ಖಾಲಿ ಐತಂದ್ರೆ ಭೀ ಒಂದು ಇದು ಆಗ್ತದಲ್ರಿ. ಅದ್ರ ಕಾಲಾಗೆ
ಒಂದು ಕೆ ಜಿ ಎಣ್ಣೆ ತೊಗೊಂಡ್ವಿ, 1.5 ಕಿಲೋ ತೊಗೋಬೇಕಂತಿದ್ದೇವೆ ರೀ. ಫುಲ್ ಪ್ಯಾಕ್ ಆಗ್ತದ ನಾನು ಅದ್ರ ಕಲೆಗೆ 1 ಕೆ ಜಿ ತೊಗೊಂಡೇರಿ. ಮತ್ತು ಅಲ್ಲಿಗೆ ಬರ್ತದೆ ಅಂತೇಳಿ ಎಲ್ಲ ಬಾಡೆಲ್ಲ ತೆಗೆದಿಡಾಕತ್ತೀನಿ ರೀ. ನಾನು ತೆಗೆದಿಟ್ಟು ಮಾಡಿಕೆರೆ ಎಲ್ಲ ಇದು ಸೌನಾಗಿ ತೆಗೆದಿಡ್ತೀನಿ ರೀ. ಇಲ್ಲಿಕಂದ್ರೆ ನಮ್ಮ ರಚ್ಚು ಎಲ್ಲ ಹಾರು ಹೊಡೆದು ಬಿಡ್ತಾಳ್ರಿ ಅದೆಲ್ಲ. ಇಲ್ಲಿಕಂದ್ರೆ ನೋಡ್ರಿ ಅಷ್ಟೆಲ್ಲ ಸಂತಿ ಮಾಡ್ಕೊಂಬಂದೀವಿ ನೋಡ್ರಿ. ಅಲ್ಲಿ ಎಲ್ಲ ಸಂತಿ ಕೆಡಿಕೆಯಾಗಿ ಇಟ್ಟೀನಿ ರೀ. ಪಲ್ಯನೂ ಆಮೇಲೆ ಚೌಳಿಕೆ ಎಲ್ಲ ಆಮೇಲೆ ಕಡಿತೀನಿ ರೀ. ನಾನು ಎಲ್ಲ ಸೋಸಿ ಮಾಡಿ ಒಂದು ಅರ್ಬಿ ಕಟ್ಟಿಟ್ಟಲ್ಲ, ಒಂದು ಸ್ವಲ್ಪ ಅರ್ಬಿ ತೊಯ್ಸ್ಕೆರೆ ಕಟ್ಟಿಟ್ಟಂದ್ರೆ ತಾಜಾ ಇರ್ತದೆ ರೀ, ಕೊಳಂಗಿಲ್ಲ ಏನು ಮಾಡೋಂಗಿಲ್ಲ. ಹಾಗೆ ಇಟ್ಟೇವಂದ್ರೆ ಒಣಗ್ತದೆ ರೀ, ಆಮೇಲೆ ಕೊಳಿತದ್ನು. ಅದ್ರ ಕಲೆಗೆ ಪಲ್ಯ ಎಲ್ಲ ಇದು ಮಾಡ್ಕೆರೆ ಬುತ್ತಿ ಪಡನ ಬುತ್ತಿ ಕಟ್ಕೊಂಡು ಹೋಗ್ತೀನಲ್ರಿ, ಅದ್ರಾಗ ಕಟ್ಟಿ ಮಾಡಿರ್ತೀನಿ ರೀ, ತಾಜಾ ಇರ್ತದೆ ರೀ. ನಮ್ಮ ರಚ್ಚನ್ ನೋಡ್ರಿ ಮುಕ್ಕೊಂಡಾಳ್ರಿ ಇಲ್ಲಿ ವರ್ಷದ ಮೇಲೆ. ಆಮೇಲೆ ರಾಧಿಕಾ ನೋಡ್ರಿ ಅಲ್ಲಿ ಬೇಕ್ರಿ ಅಂದು ಅವ್ರ ಪಪ್ಪ ಇದು ತೊಗೊಂಡಿರ್ರಿ ಆಕಿಗೆ. ಅದು ಇದ್ರಗತ್ಲೆ ಇರ್ತದೆ ರೀ, ಪಿಜ್ಜಾಗತ್ಲೆ. ಅದ್ರೊಳಗೆ ಬರೀ ಚೇರಿ ಆಮೇಲೆ ಕೊಬ್ಬರಿ ಅದು ಇದು ಹಾಕಿರ್ತಾರೆ ರೀ, ಮಸ್ತಾಗಿರ್ತದೆ. ಅದು ತಿರ್ಲಾಗತ್ತಾಳ್ರಿ ಆಕಿ. ನಾನು ಆವಾಗಲೇ ಹೇಳಿದ್ದಲ್ರಿ ನಿಮ್ಗೆ ನಮ್ದು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹೇಳ್ತೀನಿ ಅಂತೇಳಿ. ಬರ್ರಿ ಇವಾಗ ಹೇಳ್ತೀನಿ ರೀ ನಾನು ನಮ್ದು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ. ಮತ್ತು ಆಮೇಲೆ ಅದರಂದೇ ಇವಾಗ ನಾನು ಸಂತಿನೂ ಮಾಡ್ಕೊಂಬಂದೀನಿ ರೀ. ಈಗ ಯೂಟ್ಯೂಬ್ ಪೇಮೆಂಟ್ ಅದರದಂದೇ ಬಂದಿತ್ತು, ಅದೇ ಸಂತಿ ಮಾಡ್ಕೊಂಬಂದೀನಿ ರೀ ಇವಾಗ. ಬರ್ರಿ ಎಷ್ಟು ಬಂದದ ಯಾವಾಗ ಬಂದ ಅಂತೆಲ್ಲ ಹೇಳ್ತೀನಿ ನಾನು ಇವಾಗ. ಬರ್ರಿ ಇವಾಗ ನಮ್ದು ಯೂಟ್ಯೂಬ್ ಪೇಮೆಂಟ್ ಅದು ಬಂದ ಅಂತ ಹೇಳ್ತೀನಿ ರೀ ನಾನು. ನಮಗೆ ನೋಡ್ರಿ ಫಸ್ಟ್ ಸೆಕೆಂಡ್ ಆಮೇಲೆ ಇದು ಥರ್ಡ್ನೇ ಪೇಮೆಂಟ್ ರೀ, ಅಂದ್ರೆ 3ನೇ ಪೇಮೆಂಟ ಬರತ್ತಿದು. ನಾವು ಇಷ್ಟು ದಿನ ವಿಡಿಯೋ ಮಾಡಿದ್ವಿ, ಅದ್ರಾಗ ಸರಿಯಾಗಿ ವಿಡಿಯೋ ಹಾಕ್ಲಿದ್ರಿ ನಾನು ಥೋಡೆ ದಿನ. ಫಸ್ಟಿಗೆ ಅವಾಗೇನು ನಾವು ಸೂರ್ಯನ ವರ್ಷ ಮಾಡತ್ತಿದೆಯಲ್ಲ ರೀ, ಇವಾಗ ವಿಡಿಯೋ ಮಾಡತ್ತು ಒಂದು 1.5 ವರ್ಷ ಐತೆ ರೀ ನಾವು ವಿಡಿಯೋ ಮಾಡತ್ತು. ವರ್ಷದ ಮೇಲೆ ಒಂದು 2-3 ತಿಂಗಳು ಹಿಂಗೆ ಆಗಿರ್ಬೇಕು ರೀ ವ್ಲಾಗ್ ಚಾಲು ಮಾಡಿ. ನಾವು ಫಸ್ಟ್ ಚಾಲು ಮಾಡಿದ್ದೆವು, ನಾವು ಮಾಡಿದ್ದಿಲ್ಲ ರೀ ಒಟ್ಟು. ಅದು ಮಾಮನೆ ಅದಷ್ಟು ಇಷ್ಟು ಮಾಡ್ತಿರು. ಅದಾದ ಬಳಕೆ ನಾನು ಸ್ಟಾರ್ಟ್ ಮಾಡಿದ್ರಿ. ಅವಾಗಿನ ಹಿಡ್ದು ವಿಡಿಯೋ ಎಲ್ಲ ಚಂದ ಓಡೋದನ್ನು ಮಾಡತ್ತನ ಅವಾಗಿನ ಹಿಡ್ದು ಸ್ಟಾರ್ಟ್ ಮಾಡಿದ್ವಿ ರೀ ನಾವು. ಮಾಡಿದ ಬಳಕ ಅವಾಗ ನಮ್ಗೆ ಫಸ್ಟ್ ಪೇಮೆಂಟ್ ಬಂದಿತ್ತು ರೀ ಅವಾಗೂ. ಆಮೇಲೆ ಸೆಕೆಂಡ್ ಪೇಮೆಂಟ್ನು ಊರಾಗಿ ತಕ ಬಂದಿತ್ತು. ಇಲ್ಲಿ ಹೊಲಕ್ಕೆ ಬಂದ ಬಳಕ ಥರ್ಡ್ ಪೇಮೆಂಟ್ ಬಂದದ್ರಿ, 3ನೇದು. ಅದು ಎಷ್ಟು ಬಂದದ ಯಾವಾಗ ಬಂದದ ಅಂತ ಹೇಳ್ತೀನಿ ರೀ ನಾನು. ಜೂನ್ 21ನೇ ತಾರೀಕಿಗೆ ಬಂದದ್ರಿ. ಅಂದ್ರೆ ಜೂನ್ 21ನೇ ತಾರೀಕಿಗೆ ಅದು ಯೂಟ್ಯೂಬ್ದವ್ರು ಹಾಕ್ಯಾರ್ರಿ. ಯೂಟ್ಯೂಬ್ದವರು ಗೂಗಲ್ಗೆ ಹಾಕ್ತಾರೆ ರೀ, ಆಮೇಲೆ ಗೂಗಲ್ದಿಂದ ಆಮೇಲೆ ನಮಗೆ ಬರ್ತದೆ ರೀ. ನಮಗೆ ನೋಡ್ರಿ 21ನೇ ನಮ್ಮ ಅಕೌಂಟಿಗೆ 25ನೇ ತಾರೀಕಿಗೆ ಹಿಂಗೆ ಹಾಕ್ಯಾರ್ರಿ. 24ನೇ 25ನೇ ತಾರೀಕಿಗೆ ಹಾಕ್ಯಾರ್ರಿ. 21ನೇ ತಾರೀಕಿನ ಹಿಡಿದು 26ನೇ ತಾರೀಕಿನ ತನಕ ನಮಗೆ ಬರತ್ತಿದೆ ಇರ್ತದೆ ರೀ. ಅಂದ್ರೆ ಯೂಟ್ಯೂಬ್ದಿಂದ ಇದು ನಮ್ಮ ಅಕೌಂಟಿಗೆ ಬರೋದ್ರಿ. 21ನೇ ತಾರೀಕಿನ ಹಿಡಿದು 26ನೇ ತಾರೀಕಿನ ತನಕ ನಮ್ಮ ಅಕೌಂಟಿಗೆ ಬಂದು ಸೇರ್ತಾವೆ ರೀ. ಸುದ್ದ ಒಂದು $100 ಆಗ್ಬೇಕು ರೀ. ಪೂರಾ $100 ಆಯ್ತು ಅಂದ್ರೆ ಅಂದ್ರೆ 3ನೇ ತಾರೀಕಿಗೆ 2ನೇ ತಾರೀಕಿಗೆ ನಮ್ದು ಡಾಲರ್ ಜಮಾ ಆತೀವಲ್ಲ ರೀ, ಅಲ್ಲಿಗೆ ಕಟ್ ಮಾಡ್ಕೊಂಡ್ರಿ. $100 ಆಗನ ಕಟ್ ಮಾಡಿ ಗೂಗಲ್ ಕಡೆ ಯೂಟ್ಯೂಬ್ದವ್ರು ಗೂಗಲ್ ಕಡೆ ಹಾಕ್ಕೊಂಡ್ರಿ. ಹಾಕೊಂಡ್ ಬಳಕೆ ಆಮೇಲೆ ಡೇಟ್ ನೋಡಿ 1ನೇ ತಾರೀಕಿಗೆ ಹಿಂಗೆ ನಮ್ದು ಇದು ನೋಡ್ಕೊಂಡ್ಕೆರೆ ಅವರು ಹಾಕ್ತಾರೆ ರೀ. 21ನೇ ತಾರೀಕಿನ ಹಿಡಿದು 25ನೇ ತಾರೀಕಿನ ತನಕ ನಮ್ಮ ಅಕೌಂಟಿಗೆ ಬಂದು ಸೇರ್ತಾವ್ರಿ. ನಮ್ಮ ಅಕೌಂಟಿಗೆ ಅಂದ್ರೆ ನನಗೆ ನೋಡ್ರಿ 24ನೇ ತಾರೀಕಿಗೆ ಬಂದವ ರೀ. 25 24ನೇ ತಾರೀಕಿಗೆ ನಾನು ಇವಾಗ ತೊಗೊಂಡ್ಬಂದೀವಿ. ಅದಕ್ಕಲಾಗೆ ಇನ್ನೂ ಅಲ್ಲೇ ಇಟ್ಟಿವಿ, ತೊಡೆ ತೊಗೊಂಡಿವಿ. ಎಷ್ಟು ಹತ್ತವ ಅಷ್ಟು ತೊಗೊಂಡಿವ್ರಿ ಖರ್ಚಿಗೆ ಅಂತೇಳಿ. ಅದಕ್ಕೆ ಅಲ್ಲಿ ತೊಗೊಂಬಂದೀವ್ರಿ. ಮನೆ ಊರಿಗೆ ಹೋದ ಕಳೆಗ ಊರಿಗೆ ಹೋಗಿದ್ರಿ, ಅವಾಗ ತೊಗೊಂಬಂದಿದ್ದ. ಅದ್ರಾಗ ಇವಾಗ ಒಂದು ಸ್ವಲ್ಪ ಸಂತಿ ಮಾಡೀವ್ರಿ. ಇವತ್ತು ಸಂತಿ ಇತ್ತಲ್ರಿ, ಸಂತಿಗೆ ಹೋಗಿ ಸಂತಿ ಮಾಡ್ಕೊಂಡು ಮಾಡಿ ಬಂದೀನಿ ರೀ ಇವತ್ತು. ಇದೆಷ್ಟು ಪೇಮೆಂಟ್ ಬರಬೇಕಾದ್ರೆ ನಮ್ಗಂತ್ರ ಭಾಳ ಕಷ್ಟ ರೀ. ಯಾಕಂದ್ರೆ ವಿಡಿಯೋ ಮಾಡಿ ವಿಡಿಯೋ ಸೆಟ್ ಮಾಡಿ ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡಿ ಎಲ್ಲ ಬಿಡ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ತಲೆ ಇದಂತರು. ಮತ್ತು ಆಮೇಲೆ ಡೈಲಿ ವಿಡಿಯೋ ಮಾಡ್ಬೇಕು ರೀ. ಡೈಲಿ ವಿಡಿಯೋ ಮಾಡಿ ಆಮೇಲೆ ಅದಕ್ಕೆ ಎಡಿಟ್ ಮಾಡಬೇಕು. ಆಮೇಲೆ ಅದಕ್ಕೆ ಪೂರ ಸೆಟ್ ಮಾಡಬೇಕು. ಅದ್ರಾಗ ಎಲ್ರಿ ಏನ್ರಿ ಇತ್ತಂದ್ರೆ ಚುಕಾಸ್ ಇತ್ತಂದ್ರೆ ವಾಯ್ಸ್ ಕೊಡಬೇಕು, ಇದು ಮಾಡ್ಬೇಕು ರೀ. ಅದ್ರ ಕಲೆಗೆ ಇದು ಆಗ್ತದ್ರಿ ಭಾಳ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ. ಅಂದ್ರೆ ಭೀ ಮೊದಲೆಲ್ಲ ಥೋಡೆ ದಿನ ಮಾಮ ಅವಾಗ ವಿಡಿಯೋ ಮಾಡಿ ನಾನು ವಿಡಿಯೋ ಮಾಡಿಕೊಡ್ತಿದ್ರಿ. ಅವ್ರು ಅವಾಗ ನನಗೆ ಭಾಳ ಹೆಲ್ಪ್ ಮಾಡ್ತಿರು ವಿಡಿಯೋ ಸೆಟ್ ಮಾಡೋಕ್ಕಂತ. ಹಂಗೆ ಬರ್ತಾ ಅವರು ನನಗೆ ಕಲಿಸ್ಕೊಟ್ರಿ, ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕಂತ ಹೇಳ್ಕೊಟ್ರಿ ನನಗೆ. ಅವರು ಭಾಳ ಹೆಲ್ಪ್ ಮಾಡ್ತಿರ್ರಿ ಅವಾಗ. ಇವಾಗಂತ್ರ ನಾನೇ ಮಾಡ್ತೀನಿ ರೀ ಎಲ್ಲ. ಫೋಟೋ ಎಡಿಟ್ ಮಾಡೋದು ಆಮೇಲೆ ವಿಡಿಯೋ ಸೆಟ್ ಮಾಡೋದು ಅವಾಗೆಲ್ಲ ಅವರೇ ಮಾಡಿಕೊಡ್ತಿರ್ರಿ. ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು, ಇದನ್ನು ಅಲ್ಲಿಡಬೇಕು ಇಲ್ಲಿಡಬೇಕು ಹಿಂಗೆಲ್ಲ ಹೇಳ್ಕೊಡ್ತಿರ್ರಿ ಅವರು. ಅವರೆಲ್ಲ ಹೇಳ್ಕೊಟ್ರಂತೇಳಿ ನಾನು ಇಷ್ಟೆಲ್ಲ ಮಾಡ್ತೀನಿ ರೀ. ನಾನು ಅವ್ರು ಹೇಳ್ಕೊಟ್ಟಿದ್ರು ಅಂದ್ರೆ ನಂಗೆ ಏನು ಬರ್ತಿದ್ದೆ ಅಲ್ಲಿ.
ಅವರೇ ಎಲ್ಲ ಫಸ್ಟ್ ಎಲ್ಲ ಹೇಳ್ಕೊಟ್ಟವ್ರೆ ಅವರೇ ರೀ ನನಗೆ. ಮೊದಲು ಒಂದು ಥೋಡೆ ದಿನ ಅವರೇ ಸೆಟ್ ಮಾಡೋದು, ಆಮೇಲೆ ಅವರೇ ಫೋಟೋ ಎಡಿಟ್ ಮಾಡೋದು ಅವರೇ ಮಾಡ್ತಿರು. ಆಮೇಲೆ ಬರ್ತಾ ನನಗೆ ಹಾಗೆ ನೋಡ್ತಿದ್ದಲ್ರಿ ಅವ್ರು ಸೆಟ್ ಮಾಡೋದತ್ತ, ಅವರು ಹಾಗೆ ಕಲಿಸ್ಕೊಟ್ರು. ಆಮೇಲೆ ನಾನು ಹಾಗೆ ನೋಡ್ಕೊಂಡ್ರಿ. ನಾನು ಇವಾಗ ನಾನೇ ಮಾಡ್ತೀನಿ ರೀ. ಅವ್ರವ್ರ ಕೆಲಸ ಅವ್ರು ಮಾಡ್ಕೋತಾರೆ ರೀ. ಇವಾಗ ನಾ ವೀಡಿಯೋ ಮಾಡೋದು, ಆಮೇಲೆ ನಾನೇ ಸೆಟ್ ಮಾಡೋದು. ಆಮೇಲೆ ಎಲ್ರಿ ಚುಕ್ಕಾಸಿತ್ತಂದ್ರೆ, ಆಮೇಲೆ ತಪ್ಪಾಗಿತ್ತಂದ್ರೆ ಅಲ್ಲಿ ವಾಯ್ಸ್ ಕೊಡೋದು ಅದೆಲ್ಲ ಅವರೇ ಹೇಳ್ಕೊಟ್ಟಿರು. ಇವಾಗ ನಾನೇ ಮಾಡ್ಕೊಳಕತ್ತೀನಿ ರೀ ಎಲ್ಲ. ಇವಾಗಂತೂ ಎಲ್ಲ ನಾನೇ ಮಾಡ್ಕೊಳತ್ತೀನಲ್ರಿ. ಇವಾಗ ಏನು ಇದು ಆಗಂಗಿಲ್ಲ, ಯಾಕೆಂದ್ರೆ ಅವ್ರು ಬರತನ ಅವರಿಗೆ ಅದು ಮಾಡು ಇದು ಮಾಡು ಅನ್ಬೇಕಾತೈತ್ರಿ. ಇವಾಗೆಲ್ಲ ಕಲಿಸ್ಕೊಟ್ಟಾರ, ಇವಾಗೆಲ್ಲ ನಾನೇ ಮಾಡ್ಕೊತೀನಿ ರೀ. ನಾನು ಅದನ್ನು ಮಾಡ್ಬೇಕಾದಂದ್ರೂ ಚುಕ್ಕೋಳಿ ತೊಗೊಂಡು ಅವಾಗ ಮಾಡ್ಬೇಕಾದ್ರೆ ನನಗಂತ್ರ ಭಾಳ ಇದಾಗ್ತೈತಿ. ಇವಾಗ ರಚ್ಚು ದೊಡ್ಡಕ್ಕೆ ಆಗ್ಯಾಳಂದ್ರೆ ಭೀ ಇವಾಗ ಮತ್ತೆ ಇಲ್ಲಿ ಹೊಲಕ್ಕೆ ಬಂದು ಕೆಲ್ಸಕ್ಕೆ ನಡೆದಿನಲ್ರಿ. ಮತ್ತು ಇವಾಗ ವೀಡಿಯೋ ಮಾಡೋದು ಮತ್ತು ಕಮ್ಮಿ ಆಗತ್ತದ, ಯಾಕಂದ್ರೆ ಕೆಲ್ಸಕ್ಕೆ ಹೋಗೋದು ಆಮೇಲೆ ಬಂದು ವೀಡಿಯೋ ಮಾಡೋದು ಇದೇ ಒಂದು ಸ್ವಲ್ಪ ಇದು ಆಗತ್ತರ ನನಗೆ. ನಾನು ಸಡಿ ಒಬ್ಬಾಕಿದ್ದಂದ್ರೆ ಹೋಗು ಮತ್ತಿಗೆ ಬರೋ ಮತ್ತಿಗೆ, ಆಮೇಲೆ ಕೆಲಸ ಮಾಡೋ ಮತ್ತಿಗೆ ಮಾಡ್ಲಿಕ್ಕೆ ಬರ್ತದ್ರಿ ಲಾಗ. ಯಾಕಂದ್ರೆ ನಮ್ಮ ರಚ್ಚು ಇರ್ತಾಳೆ ಸಂಗಟ, ಆಕಿನೂ ಒಂದು ಸ್ವಲ್ಪ ಬಿಸಿಲು ಇರ್ತದ, ಮಳೆ ಇರ್ತದ, ಕಿರಿಕಿರಿ ಮಾಡ್ತಾಳೆ ಅಂತೇಳಿ ಆಕಿನ ಕೂಡ ಮಾಡೋದಾಗಲ್ರಿಗೆದ್ರಿ ನನಗನು. ರಾಧಿಕಾ ಒಬ್ಬಾಕಿರ್ತಾಳೆ, ಅವ್ರ ಪಪ್ಪನ ಬಲ್ಲಿ ಬಿಟ್ಟು ಹೋಗ್ತೀನಿ ರೀ ಆಕಿ ದೌತಿಗೆ. ಆಮೇಲೆ ಇದೇ ವಿಡಿಯೋ ಮೇಲೆ ನಮ್ದು ಇದು ನಡೆಯಲ್ಲಲ್ರಿ. ಆಮೇಲೆ ಮ್ಯಾಲಿನ ಖರ್ಚಿಗೂ ಹಾಗೆ ಬೇಕಲ್ರಿ, ಅದ್ರ ಕಲೆಗೆ ನನ್ನ ಮ್ಯಾಲಿನ ಖರ್ಚಿಗೆ ಆತ ಅಂತೇಳಿ ಹಾಗೆ ಕೆಲ್ಸಕ್ಕೆ ನಡ್ದೀನಿ ರೀ ನಾನು. ರಚ್ಚುನು ಇನ್ನು ದೊಡ್ಡಕ್ಕೆ ಆಗ್ಯಾಳ್ರಿ. ಆಕಿ ಸಣ್ಣಕ್ಕಿದ್ದೊಳವಾಗ ಮನೆಗೆ ಇರ್ತಿದ್ದ. ಇನ್ನೇನು ದೊಡ್ಡಕ್ಕೆ ಆಗ್ಯಾಳ ಆಕಿನೂ. ನಮ್ದು ದುಡಿಲಾರಿ, ನಮ್ದು ಹೊಟ್ಟೆ ನಡೆಯಂಗಿಲ್ಲ ರೀ. ಅದ್ರ ಕಲೆಗೆ ದುಡಿಯೋಕೆ ಹೋಗೇಬೇಕ್ರಿ. ಇವತ್ತಿಲ್ಲಂದ್ರೆ ಮತ್ತು ನಾಳೆಗೆ ಹೋಗೇಬೇಕ್ರಿ ನಾವು ದೊಂತಿಗೆ. ಮನೆಗೆ ಇರ್ಲಕ್ಕಂತೂ ಬರಂಗಿಲ್ಲ ರೀ. ಈಗ ಅವ್ರೂ ದುಡ್ಲಿಕ್ಕೆ ನಿಂತಾರೆ ರೀ. ಅವ್ರು ದುಡಿಯೋದು ರೊಕ್ಕ ಎಲ್ಲ ಒಮ್ಮಿಗೆ ಕೊಟ್ಟಾರ. ನಮ್ಮದು ದೇಣೆ ಐತಲ್ರಿ, ಅದಿಷ್ಟು ದೇಣೆ ಆಯ್ತೆಲ್ಲ ಕೊಟ್ಟಿದ್ದೇವ್ರಿ ನಾವು. ಇವಾಗ ಕೈ ಖಾಲಿ ಆಗೈತಿ. ನಾನು ಕೆಲ್ಸಕ್ಕೆ ಹೋದಂದ್ರೆ ನಮ್ದು ಇವಾಗ ಏನ್ರಿ ಮ್ಯಾಲಿಂದ ಖಾರ ಉಪ್ಪು ಎಣ್ಣೆ ಇವೆಲ್ಲ ನಡೀತದ್ರಿ. ಸಂತಿ ಅದು ತರ್ಲಕ್ಕೆ ಅದು ಹೋಲಿಲ್ಲ ಅಂದ್ರೆ ಇಲ್ರಿ, ನಾವಂತ್ರ ಹಾಗೆ ಕುಂದಿರ್ಬೇಕಾಗ್ತದೆ ಏನೇ ಇರ್ಲಾರಿ. ಅದ್ರ ಕಲೆಗೆ ಹಾಗೆ ನಡೆದೀನಿ ರೀ ನಾನು. ಎಷ್ಟು ಆತದ ಆಗಲ್ಲ ಅಂತೇಳಿ, ಎಷ್ಟು ಬರ್ತದಲ್ರಿ ಹೋದ್ರಾಯ್ತು ಅಂತೇಳಿ ನಡೆದೀನಿ ರೀ ನಾನು. ಆವಾಗಲೇ ಹೇಳ್ದಂಗೆ ಇವಾಗಂತ ನಮ್ಗೆ 3ನೇ ಪೇಮೆಂಟ್ ಬಂತು ರೀ ಯೂಟ್ಯೂಬ್ ಕಡೆಯಿಂದ. ಹೇಳ್ಬೇಕ್ರಿ, ಅದು ಯೂಟ್ಯೂಬ್ ಪೇಮೆಂಟ್ ಬಂದಂತೆ ರೂಲ್ಸ್ ಐತ್ರಿ, ಅದಕ್ಕೆ ಯೂಟ್ಯೂಬ್ ಪೇಮೆಂಟ್ ಬಂತು ರೀ. ಆಮೇಲೆ ಫಸ್ಟ್ ನಾನು ನೀವು ಬೈಕೋಬೇಡ್ರಿ, ಯಾಕಂದ್ರೆ ಚಂತನ ಇದೇ ಹೇಳ್ತೀರಿ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದು ಹೇಳಂತೇಳಿ. ಇವಾಗ ಹೇಳ್ತೀನಿ ರೀ ನಾನು. ಫಸ್ಟ್ ನಮ್ಗೆ ನನ್ನ ಬಂದ ಕಳೆಗೆ ಅದು ಯೂಟ್ಯೂಬ್ ಪೇಮೆಂಟ್ ಬಂತದಲ್ರಿ, ಅದನ್ನು ನೇರವಾಗಿ ಹೇಳಕ್ಕೆ ಬರಂಗಿಲ್ಲ ರೀ ಇಷ್ಟು ಬಂದದ ಅಷ್ಟು ಬಂದದ ಅಂತೇಳಿ. ಅದಕ್ಕೆ ಒಂದು ವಸ್ತು ಮೇಲೆ ಅಥವಾ ಸಾಮಾನ್ಯ ಮೇಲೆ ಏನ್ರಿ ಯಾವುದ್ರ ಮೇಲೆ ರೀ ಹಾಕಿ ಹೇಳ್ಬೇಕ್ರಿ. ನನ್ನ ಫಸ್ಟ್ ಪೇಮೆಂಟ್ ಬಂದ ಕಳೆಗೆ ನಾನು ಸೀರೆ ಮೇಲೆ ಹಾಕಿ ಹೇಳಿದ್ರಿ. ಆಮೇಲೆ ಸೆಕೆಂಡ್ ಪೇಮೆಂಟ್ ಬಂದ ಕಳೆಗೆ ನಮ್ಮ ಮನೆಗೆ ರಾಸನ್ ಎಷ್ಟು ಹತ್ತಂತೆ ರಾಸನ್ ಮೇಲೆ ಹಾಕಿ ಹೇಳಿದ್ರಿ. ಇವಾಗ ಥರ್ಡ್ ಪೇಮೆಂಟ ಇವಾಗ ಇದ್ರ ಮೇಲೆ ಹೇಳ್ಬೇಕಂತ ನನಗೆ ಗೊತ್ತಾಗಲಿಗೆದ್ರಿ. ಹೇಳಬೇಕ್ರಿ ಯಾವಾದ್ರೆ ಒಂದು ವಸ್ತು ಮೇಲೆ ಹಾಕಿ. ನಾನು ಹೇಳ್ಬೇಕು ಅಂದ್ಕೊಂಡಿದ್ರಿ, ನಮ್ದು ಗಾಡಿ ತೊಗೊಂಡಿವಲ್ರಿ. ಇವಾಗ ಗಾಡಿ ಅಂತರೂ ರೊಕ್ಕ ಕೊಟ್ಟು ತೊಗೊಂಡಿಲ್ರಿ ನಾವು. ತೋಡೆ ಕಟ್ಟಿ ಆಮೇಲೆ ಕಂತಿನ ಮೇಲೆ ತೊಗೊಂಡಿವಿ. ತಿಂಗಳ ಎಷ್ಟು ಕಟ್ಟಬೇಕಂತೇಳಿ ನೋಡಿರಿ. ನಮ್ಮ ಗಾಡಿ ಮೇಲೆ ಅಂದ್ರೆ ಕಂತಂದ್ರೆ ನಮ್ಮ ಗಾಡಿಗೆ ತಿಂಗಳ ನೋಡಿರಿ 3,320 ರೂಪಾಯಿ ಕಟ್ಬೇಕ್ರಿ. 320 ಅಲ್ರಿ 30, 3,330 ರೂಪಾಯಿ ಕಟ್ಬೇಕ್ರಿ. ಅದು ಇದು ಅದ ರೀ ಗಾಡಿ ಕಂತಿನ ತಿಂಗಳ ಕಟ್ಬೇಕ್ರಿ ನಾವು. ಗಾಡಿದು ತಿಂಗಳ ಅಂದ್ರೆ 2 ವರ್ಷ ಕಟ್ಬೇಕ್ರಿ ನಾವು. ಅದಕ್ಕೆ ಗಾಡಿ ಮೇಲಿಂದೆ ಹಾಕಿ ಹೇಳ್ತೀನಿ ರೀ ನಾವು. 3,330 ರೂಪಾಯಿ ರೀ ತಿಂಗಳಿಗೆ. ಅಂದ್ರೆ 3 ತಿಂಗಳದ್ದು ಗಾಡಿ ಕಂತು ಹೋಗ್ತದೆ ನೋಡ್ರಿ ನಮ್ದು ಯೂಟ್ಯೂಬ್ ಪೇಮೆಂಟ್ದಾಗ. ಯೂಟ್ಯೂಬ್ ಪೇಮೆಂಟ್ ಬಂದಿದ್ರಾಗ 3 ತಿಂಗಳದ್ದು ಗಾಡಿ ಪೇಮೆಂಟ್ ಹೋಗ್ತದೆ ರೀ. ಅಂದ್ರೆ ಗಾಡಿ ಪೇಮೆಂಟ್ ಅಲ್ರಿ, ಪೇಮೆಂಟ್ ಬಂದಿದ್ದು ಗಾಡಿ ಕಟ್ಲಿಕ್ಕೆ ಬರ್ತದೆ ರೀ 3 ತಿಂಗಳದ್ದು. ಇವಾಗ ತೊಗೊಂಡಿವಿ, ಅದ್ರಾಗ ಇಟ್ಟಿವಲ್ರಿ. ಅದಕ್ಕೆ ಅವ್ರಿಗೂ ಗಾಡಿ ಕಟ್ಲಿಕ್ಕೆ ಇನ್ನು ಅವ್ರಿಗೂ ಬೇಕು ರೀ. ಅದಕ್ಕೆ ಇನ್ನು ಮುಂದೆ ಅದೇ ನಾನು ಗಾಡಿ ಕಟ್ಲಿಕ್ಕೆ ಕೊಡ್ತೀನಿ ರೀ. ಗಾಡಿದು ಎಷ್ಟು ಮುಟ್ತಂದ್ರೆ ಗಾಡಿದು ನಮ್ದು ತಿಂಗಳ ಕಟ್ಕೊತ ಹೋದೆ ಅಂದ್ರೆ ನಮ್ಗೆ ಇನ್ಮೇಲೆ ದೇಣೆ ಇರೋಂಗಿಲ್ಲ ರೀ. ಇನ್ನೇನು ಥೋಡೆ ದೇಣೆ ಇತ್ತು, ಅದು ಮಾಮ ಮುಟ್ಟಿಸಿದ್ರು. ಇವಾಗಂತ್ರ ದೇಣೆ ಇಲ್ಲ ರೀ. ಸ್ವಲ್ಪ ರೊಕ್ಕ ಉಳ್ದಾವ್ರಿ ನೋಡ್ರಿ. ಇಲ್ಲಿ ಇಷ್ಟು ಇರ್ತಾವೆ. ಸೌನ ಗಿಡ ಬರಲ್ಗೆದ್ರಿ ಅವನು, ಯಾಕಂದ್ರೆ ಒಟ್ಟು ಮಡಚಿಟ್ಕೊಂಡಿವಲ್ರಿ ಬಲ್ಯಾಕ. ಒಟ್ಟು ಇದಾಗ್ಯಾವ್ರಿ, ಫುಲ್ ಮಡಚಿಬಿಟ್ಟವ್ರಿ ಅವನು. ನೋಡಿರಿ ಇಷ್ಟು ರೊಕ್ಕ ಅದಾವು. ಇವಾಗ ಮ್ಯಾಲ ಖರ್ಚಿಗತ್ತೆ ಇಟ್ಕೊಂಡಿವ್ರಿ ನಾವು, ತೊಗೊಂಡು ಬಂದೀವಿ. ನಮ್ಮ ಯೂಟ್ಯೂಬ್ ಕಡೆಯಿಂದ ಯೂಟ್ಯೂಬ್ ಪೇಮೆಂಟ್ ನೋಡಿರಿ ಇಷ್ಟು ಬಂದೈತೆ ರೀ ನಮ್ಗೆ. ಯೂಟ್ಯೂಬ್ ಪೇಮೆಂಟ ಥರ್ಡ ಸೆಕೆಂಡ ಆಮೇಲೆ ಫಸ್ಟ್ ಎಲ್ಲ ಹೇಳೀನಿ ರೀ ನಾನು. ಫಸ್ಟ್ ಸೆಕೆಂಡ್ ಥರ್ಡ್ ಬಂದಿದ್ದು ಪೇಮೆಂಟ್ ಎಲ್ಲ ನಿಮ್ಗೆ ಕೂಡ ಶೇರ್ ಮಾಡ್ಕೊಂಡೀನಿ ರೀ. ಎಷ್ಟು ಬಂದವ ಅಂತೇಳಿ ನಿಮ್ಗೆ ಗೊತ್ತಾಗ್ಯದ ಅನ್ಕೋತೀನಿ ರೀ ನಾನು. ಯೂಟ್ಯೂಬ್ದಿಂದ ಪೇಮೆಂಟ್ ಬಂದಿದ್ದು ನಮಗಂತೂ ತುಂಬಾ ಹೆಲ್ಪ್ ಐತೆ ರೀ. ಆಮೇಲೆ ಗಾಡಿ ತುಂಬ್ಲಿಕ್ಕೂ ಹೋಯ್ತು ರೀ ಇವಾಗ. ಆಮೇಲೆ ಫಸ್ಟ್ ಬಂದಿದ್ದು ಮನೆ ರಾಸಾಯನಿಕ ಅದು ಇದು, ಆಮೇಲೆ ಕೂಲರ್ ತೊಗೊಂಡಿದ್ದೀವಿ ಅದಕ್ಕೂ ಹೋಯ್ತು. ಫಸ್ಟ್ ಬಂದಿದ್ದು ಮಾಮಾಗ ಅವಾಗ ಕಾಲು ಸುಟ್ಟಿದ್ದಲ್ರಿ ನಾವು ಬೆಂಗಳೂರಾಗಿದ್ದಾಕಾಗ. ಅವಾಗ ಅವ್ರಿಗೆ ಕಾಲು ತೋರ್ಸೋಕೆ ಅದು ಹೋಯ್ತು ರೀ. ಅವಾಗೂ
ಯೂಟ್ಯೂಬ್ ಪೇಮೆಂಟ್ದಿಂದ ನಮ್ಗೆ ಹೆಲ್ಪ್ ಆಗೈತ್ರಿ. ಹೆಲ್ಪ್ ಆಗಿಲ್ಲ ಅನ್ನೋಂಗಿಲ್ಲ, ಹೆಲ್ಪ್ ಆಗೈತ್ರಿ, ತುಂಬಾ ಹೆಲ್ಪ್ ಆಗೈತಿ. ಹಾಗೆ ನಾನು ನಡುವೆ ಭಾಳ ಅಂದ್ರೆ ಭಾಳ ಇದು ಮಾಡಿದ್ರಿ. ನಾನು ಭಾಳ ಅಂದ್ರೆ ವೀಡಿಯೋಗಳು ಸ್ಕಿಪ್ ಭಾಳ ಮಾಡೀನಿ ನಾನು, ಒಟ್ಟು ಮಾಡಿಲ್ರಿ ನಾನು ವಿಡಿಯೋ ಅಷ್ಟು ಇದಾಗೈತಿ. ಇನ್ಮೇಲೆ ನೋಡ್ತೀನಿ ರೀ, ನಾನು ಆದಷ್ಟು ಮಾಡ್ತೀನಿ ಅನ್ನಂಗಿಲ್ರಿ ಡೈಲಿ. ಯಾಕಂದ್ರೆ ಪಾರ್ಗೋಳ್ದಾಗೂ ಮಾಡೋದಾಗಲ್ಲ, ಆಮೇಲೆ ದೌತಿಗೆ ಹೋದಂತೂ ನನಗಂತೂ ಮಾಡೋದೇ ಆಗಲ್ಲ ರೀ. ನೋಡೋರಿ ಎಷ್ಟು ಆಗ್ತದೆ ಅಷ್ಟು ಮಾಡ್ತೀನಿ ರೀ ನಾನು, ಮಾಡಲೇ ತರಂಗಿಲ್ಲ ರೀ. ಗನ್ನು ತೋರಿಸ್ದಲ್ರಿ ಪೇಮೆಂಟ್ ಎಷ್ಟು ಬಂತಂತ ಹೇಳ್ದೆ, ಯಾವಾಗ ಬಂತಂತ ಎರಡು ಹೇಳಿದ್ರಿ. ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ. ಮತ್ತೆ ಎಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.